ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ನ ನೋಡೋದಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಪ್ರೋಮೋ ನೋಡಿದಾಗಿಂದನೂ ಸಹ ಇವತ್ತು ರಾತ್ರಿ ಯಾವಾಗಾಗುತ್ತೋ, 9 ಗಂಟೆ ಯಾವಾಗಾಗುತ್ತೋ, ಕಿಚ್ಚ ಬಾಸ್ ಯಾವಾಗ ಸ್ಟೇಜ್ ಮೇಲೆ ಬರ್ತಾರೆ, ಅಶ್ವಿನಿ ಅವ್ರಿಗೆ ಯಾವ ರೀತಿ ಕ್ಲಾಸ್ ತೊಗೋತಾರೆ ಅಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ಪ್ರೋಮೋ ನೋಡಿದಾಗ ಒಂದಷ್ಟು ಡಿಫ್ರೆನ್ಸಸ್ ಇರುತ್ತೆ. ಪ್ರೋಮೋಗಾಗಿರ್ಬೋದು ಅಥವಾ ಎಪಿಸೋಡ್ಗಾಗಿರ್ಬೋದು ತುಂಬಾ ಡಿಫ್ರೆನ್ಸಸ್ ಇರುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಒಂದು ಪ್ರೋಮೋದಲ್ಲಿ ಅಶ್ವಿನಿ ಅವ್ರಿಗೆ ರೋಸ್ಟ್ ಮಾಡೋ ರೀತಿ ಪ್ರೋಮೋನ ತೋರಿಸಿದ್ರು. ಬಟ್ ಎಪಿಸೋಡ್ ನೋಡಿದಾಗ ಅದರಲ್ಲಿ ಅಷ್ಟೊಂದು ಮಜಾ ಬರುವಂತಹ ಸೀನ್ಗಳೇನಿರಲಿಲ್ಲ. ಬಟ್ ಈ ಬಾರಿ ಇವತ್ತು ಪ್ರೋಮೋನ ನೋಡ್ತಿದ್ರೆ, ಬೆಳಗ್ಗೆ ಬಿಟ್ಟಿರುವಂತಹ ಪ್ರೋಮೋ ಆಗಿರ್ಬೋದು ಅಥವಾ ಮಧ್ಯಾಹ್ನ ಬಿಟ್ಟಿರುವಂತಹ ಪ್ರೋಮೋ ಆಗಿರ್ಬೋದು, ಈ ಪ್ರೋಮೋಗಳನ್ನ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಹೊಟ್ಟೆಗೆ ಹಾಲು ಕೊಟ್ಟಷ್ಟು ಖುಷಿ ಆಗ್ತಿದೆ. ಯಾಕೆಂದರೆ ಅಶ್ವಿನಿ ಗೌಡ ಅವರ ಮಾಡಿದಂತಹ ಮಿಸ್ಟೇಕ್ಸ್ಗಳನ್ನ ಇಷ್ಟು ದಿವಸ ಕಿಚ್ಚ ಸುದೀಪ್ ಅವರು ಪಾಯಿಂಟ್ ಔಟ್ ಮಾಡಿ ಹೇಳ್ತಿರಲಿಲ್ಲ. ಲೈಕ್ ಏನೋ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡೋ ರೀತಿ ಮಾಡ್ತಿದ್ರು, ಒಳ್ಳೆ ರೀತಿಯಲ್ಲೇ ಅವ್ರಿಗೆ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು. ಬಟ್ ಇವತ್ತು ಪಾಯಿಂಟ್ ಔಟ್ ಮಾಡಿ ಎಲ್ಲವನ್ನು ಸಹ ಬಿಡಿಸಿ ಬಿಡಿಸಿ ಹೇಳ್ತಿದ್ದಾರೆ. ಆ್ಯಂಡ್ ಎಲ್ಲನೂ ಸಹ ಮುಖದ ಮೇಲೆ ಹೊಡೆದಂಗೆ ಮಾತಾಡ್ತೀನಿ ಇವಾಗ ನಾನು ಅಂತ ಹೇಳಿ ಸುದೀಪ್ ಅವರೇ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಚರ್ಚೆ ಆಗುವಂಥ ವಿಚಾರಗಳು ಯಾವುದು ಅಂತ ಅಶ್ವಿನಿ ಅವ್ರ ಬಗ್ಗೆ ಅವ್ರು ಎಷ್ಟೇ ತಪ್ಪು ಮಾಡಿದ್ರು ಸಹ ಯಾವುದೋ ಒಂದು ಎರಡು ವಿಚಾರನ ಎತ್ಕೊಂಡು ಅದನ್ನು ಮಾತಾಡಿ ವೀಕೆಂಡ್ ಎಪಿಸೋಡ್ನ ಮುಗಿಸ್ತಿದ್ರು. ಬಟ್ ಇವತ್ತು ಎಲ್ಲವನ್ನೂ ಸಹ ಹೇಳ್ತೀನಿ ಅಂತ ಅಂದಿದ್ದಾರೆ. ಆ್ಯಂಡ್ ಪ್ರೋಮೋನ ನೋಡ್ತಿದ್ರೆ ಕೂಡ ಗೊತ್ತಾಗ್ತಿದೆ, ಲೈಕ್ ಅಶ್ವಿನಿ ಗೌಡ ಅವ್ರು ಮಾಡಿರುವಂತಹ ಎಲ್ಲ ಮಿಸ್ಟೇಕ್ಸನ್ನು ಇವತ್ತು ಸುದೀಪ್ ಅವರು ಕವರ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಯಾಕೆ ಅಂದರೆ ಬೆಳಗ್ಗೆ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವ್ರು ಬೇರೆಯವ್ರಿಗೆ ಹೇಗೆ ಮರ್ಯಾದೆ ಕೊಡ್ದಿರ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗಿತ್ತು. ಆ್ಯಂಡ್ ಉಪವಾಸದ ಬಗ್ಗೆ ಕೂಡ ಚರ್ಚೆ ಆಗಿತ್ತು. ಆ್ಯಂಡ್ ಇವತ್ತು ಮಧ್ಯಾಹ್ನ ಬಿಟ್ಟಿರುವಂತಹ ಪ್ರೋಮೋದಲ್ಲೂ ಕೂಡ ಅವರು ಉಪವಾಸ ಮಾಡಿ ಎಲ್ಲರನ್ನೂ ಸಹ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನೋ ರೀತಿ ಸುದೀಪ್ ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ಬೆಳಗ್ಗೆ ಇನ್ನೊಂದು ಪಾಯಿಂಟನ್ನು ಸಹ ಹೇಳಿದರು, ವುಮೆನ್ ಕಾರ್ಡ್ನ ಈ ಮನೆಯಲ್ಲಿ ಪ್ಲೇ ಮಾಡಬೇಡಿ ಅಂತ ಹೇಳಿದರು. ಸೊ ಈ ರೀತಿ ಲೈಕ್ ಸೀರಿಯಸ್ ಆಗಿಯೇ ಡಿಸ್ಕಷನ್ ನಡೀತಿದೆ ಅಂತ ಅನ್ನಿಸ್ತಿದೆ. ಸೀರಿಯಸ್ ಆಗಿಯೇ ಕ್ಲಾಸನ್ನು ತೊಗೊಂಡಿದ್ದಾರೆ. ಆ್ಯಂಡ್ ಇನ್ನು ಅವರು ಉಸ್ತುವಾರಿ ಮಾಡಿರುವಂತಹ ರೀತಿ ಬಗ್ಗೆ ಕೂಡ ಕಿಚ್ಚ ಸುದೀಪ್ ಅವರು ಅವ್ರ ಹತ್ರ ಮಾತಾಡ್ತಿದ್ದಾರೆ. ಲೈಕ್ ನೀವು ಯಾವ ರೀತಿ ಉಸ್ತುವಾರಿ ಮಾಡಿದ್ರಿ, ಉಸ್ತುವಾರಿ ಅಂತ ಕೊಟ್ಟಾಗ ನೀವು ಯಾವ ರೀತಿ ಮಾಡಬೇಕಾಗಿತ್ತು ಅಂತಲೂ ಸಹ ಕ್ಲಾರಿಟಿ ತೊಗೋತಿದ್ದಾರೆ. ಆ್ಯಂಡ್ ಅಲ್ಲೇ ರಘು ಅವರು ಕ್ಯಾಪ್ಟನ್ ಆಗಿದ್ದಂತಹ ರಘು ಅವ್ರ ಹತ್ರನೂ ಕ್ಲಾರಿಟಿನ ತೊಗೋತಿದ್ದಾರೆ, ಅವ್ರು ಹೇಗೆ ಮಾಡಿದ್ರು ಅಂತ ಹೇಳಿ. ಆ್ಯಂಡ್ ರಘು ಅವ್ರು ಹೇಳ್ತಿದ್ದಾರೆ ಅವ್ರಿಗೆ ಉಸ್ತುವಾರಿ ಹೇಗೆ ಮಾಡಬೇಕು ಅನ್ನೋದೇ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಅಂತ ಹೇಳಿ ಡೈರೆಕ್ಟ್ ಮುಖ ಕೊಡ್ದಂಗೆ ಹೇಳ್ತಿದ್ದಾರೆ. ಆ್ಯಂಡ್ ಎಸ್ ಅಫ್ಕೋರ್ಸ್ ಅವತ್ತು ಅಶ್ವಿನಿ ಅವರು ಟಾಸ್ಕಲ್ಲಿ ಉಸ್ತುವಾರಿ ಮಾಡಬೇಕಾದ್ರೆ ಇವರ ಒಂದು ಟೀಮ್ ಏನು ವಹಿಸಿದ್ರು ಉಸ್ತುವಾರಿ ಮಾಡಲಿಕ್ಕೆ, ಆ ಒಂದು ಟೀಮ್ಗೆ ಹೋಗಿ ಉಸ್ತುವಾರಿ ಮಾಡೋದಕ್ಕಿಂತ ಹೆಚ್ಚಾಗಿ ಆಪೋಸಿಟಲ್ಲಿ ಇದನ್ನೆಲ್ಲ ಗಿಲ್ಲಿ ಟೀಮ್, ಆ ಗಿಲ್ಲಿ ಟೀಮ್ಗೆ ಉಸ್ತುವಾರಿ ಜಾಸ್ತಿ ಮಾಡ್ತಿದ್ರು. ಆ್ಯಂಡ್ ಗಿಲ್ಲಿ ಜೊತೆ ಜಗಳ ಆಡ್ಕೊಂಡು ಜಾಸ್ತಿ ಹೊತ್ತು ನಿಂತ್ಕೊಂಡಿದ್ರು ಅನ್ನೋದು ನಮ್ಮೆಲ್ಲರಿಗೂ ಸಹ ಅನಿಸಿರುವಂತಹ ವಿಚಾರನೇ. ಸೊ ಆ ಒಂದು ವಿಚಾರದ ಬಗ್ಗೆ ಕೂಡ ಸುದೀಪ್ ಅವರು ಇವತ್ತು ಮಾತಾಡ್ತಿದ್ದಾರೆ. ಅವರು ಉಸ್ತುವಾರಿ ಆಗಿರೋಂತಹ ವಿಚಾರ ಆಗಿರ್ಬೋದು. ಆ್ಯಂಡ್ ವುಮೆನ್ ಕಾರ್ಡ್ ಪ್ಲೇ ಮಾಡಿದ್ರಲ್ಲ, ವುಮೆನ್ ಕಾರ್ಡ್ ಪ್ಲೇ ಮಾಡಿ ಲೈಕ್ ಎಲ್ರಿಗೂ ಸಹ ಮರ್ಯಾದೆ ಇಲ್ಲ ಈ ಮನೆಯಲ್ಲಿ, ಯಾರಿಗೂ ಸಹ ರಘು ಅವರು ಮರ್ಯಾದೆ ಅನ್ನೋದನ್ನೇ ಕೊಡ್ತಿಲ್ಲ. ಹುಡುಗಿರಿಗೆ ಯಾರಿಗೂ ಸಹ ಮರ್ಯಾದೆ ಅನ್ನೋದು ಕೊಡ್ತಿಲ್ಲ. ಎಲ್ರಿಗೂ ಸಹ ಹೋಗೇ ಬಾರೆ ಅಂತಲೇ ಮಾತಾಡಿಸ್ತಿದ್ದಾರೆ ಅಂತೆಲ್ಲ ಹೇಳಿ ರಘು ಅವ್ರನ್ನ ತಪ್ಪಾಗಿ ತೋರಿಸೋದಕ್ಕೆ ಪ್ರಯತ್ನನ ಪಡ್ತಿದ್ರು ಅಶ್ವಿನಿ ಗೌಡ ಅವರು ತುಂಬ ಸತಿ. ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ನಡೀತಿದೆ. ಆ್ಯಂಡ್ ರಘು ಅವ್ರು ಅಂಥದ್ದು ಏನು ಮಾತಾಡಿದ್ರು ಅಂತಲೂ ಕೇಳ್ತಿದ್ದಾರೆ. ಹಾಗೆ ಬೇರೆ ಕಂಟೆಸ್ಟೆಂಟ್ಗಳು ಎಲ್ಲರೂ ಸಹ ಹುಡುಗಿರು ಎಕ್ಸ್ಪೆಷಲಿ ಹೆಣ್ಮಕ್ಳು ಯಾರೆಲ್ಲ ಅಶ್ವಿನಿ ಗೌಡ ಅವ್ರ ಹತ್ರ ಮರ್ಯಾದೆನ ಕೊಟ್ಟಿದ್ದೀರಾ, ಅದನ್ನು ಮರ್ಯಾದೆನ ಅಶ್ವಿನಿ ಗೌಡ ಅವ್ರಿಗೆ ಅಡ ಇಟ್ಬಿಟ್ಟಿದ್ದೀರಾ ಅನ್ನೋ ರೀತಿ ಕೇಳ್ತಿದ್ರೆ ಯಾರೂ ಸಹ ಕೈ ಎತ್ತುತ್ತಿಲ್ಲ ಹುಡುಗಿರು ಅಲ್ಲಿ. ಯಾಕಂದರೆ ಆ ಹುಡುಗಿರಿಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಲೈಕ್ ರಘು ಅವ್ರು ಆ ರೀತಿ ಕರಿತಿರೋದ್ರಲ್ಲಿ ಆ ಹುಡುಗಿರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಈ ಅಮ್ಮನಿಗೆ ಏನು, ಈ ಅಮ್ಮನ ಕರ್ಸ್ಕೊಳ್ಳೋಕೆ ಇಷ್ಟ ಇಲ್ವಾ, ಬೇಡ ಕರ್ಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಅದನ್ನು ಡೈರೆಕ್ಟಾಗಿ ಹೇಳಿ. ಆ್ಯಂಡ್ ಇವರು ಹೇಳಿದ್ದಾರೆ ಕೂಡ. ಬಟ್ ಹೇಳಿದಾಗ ಇವ್ರು ಯಾವ ರೀತಿ ಹೇಳ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಆ್ಯಂಡ್ ಇವರು ಅದೇ ರೀತಿ ನಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಬಟ್ ಅಶ್ವಿನಿ ಗೌಡ ಅವರು ಪ್ರತಿ ಬಾರಿಯೂ ಸಹ ಹೇಳೋದೊಂದು ಮಾಡೋದೊಂದು ಈ ರೀತಿಯೇ ಆಗ್ತಿದೆ. ಸೊ ಅದ್ರ ಬಗ್ಗೆ ಕೂಡ ಕ್ಲಾಸನ್ನು ತಗೋತಿದ್ದಾರೆ. ಆ್ಯಂಡ್ ಇನ್ನು ವುಮೆನ್ ಕಾರ್ಡ್ ಪ್ಲೇ ಮಾಡಿರೋದು, ಹೆಣ್ಣು ಮಕ್ಕಳು ಅಂತ ಹೇಳಿ ವುಮೆನ್ ಕಾರ್ಡ್ ಪ್ಲೇ ಮಾಡಿದರೆ ಅದನ್ನು ಪ್ಲೇ ಮಾಡಬೇಡಿ ಮನೆಯಲ್ಲಿ ಅಂತ ಹೇಳಿದೆ. ಆ್ಯಂಡ್ ಇನ್ನು ಉಪವಾಸ ಮಾಡಿರೋದ್ರ ಬಗ್ಗೆ ಕೂಡ ತುಂಬ ದೊಡ್ಡ ಚರ್ಚೆ ಆಗ್ತಿದೆ ಅಂತ ಅನ್ನಿಸ್ತಿದೆ. ಅಶ್ವಿನಿ ಅವರ ಕಣ್ಣಲ್ಲಿ ಇನ್ನೇನು ನೀರು ಬರೋ ರೀತಿಯೂ ಸಹ ಕಾಣಿಸ್ತಿದೆ. ಉಪವಾಸ ಸತ್ಯಾಗ್ರಹ ಇಲ್ಲಿ ಯಾರು ಮಾಡಿದ್ರು, ಅಶ್ವಿನಿ ಅವರ ಹೆಸರಲ್ಲಿ ಯಾರ್ಯಾರು ಮಾಡಿದ್ರು ಅನ್ನೋದು ಗೊತ್ತಾಗ್ತಿಲ್ಲ ಅಂತಲೂ ಸಹ ಅಂತಿದ್ದಾರೆ. ಹಾಗಿದ್ರೆ ಲೈಕ್ ಈ ಉಪವಾಸ ಸತ್ಯಾಗ್ರಹ ಅಂತ ಅಶ್ವಿನಿ ಗೌಡ ಅವರಲ್ಲಿ ಮಾಡಬೇಕಾದ್ರೆ ಮನೆಯವರೆಲ್ಲರೂ ಸಹ ಅವ್ರ ಬಗ್ಗೆ ಕನ್ಸರ್ನನ್ನು ತೋರಿಸಿದ್ದಾರೆ. ಕನ್ಸರ್ನ್ ತೋರಿಸ್ಕೊಂಡು ಅವರು ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸೊ ಅವ್ರು ಉಪವಾಸ ಇದ್ದಾರೆ ಅಂತ ಅಂದಿದ ತಕ್ಷಣ ಇವರೆಲ್ಲ ಮಜಾ ಮಾಡ್ಕೊಂಡು ತಿಂದಿದ್ದಾರೆ ಅಂತ ಅಲ್ಲ. ಅವ್ರು ಉಪವಾಸ ಇದ್ದಾರೆ, ಅವ್ರಿಗೆ ಬೇಜಾರಾಗಿದೆ ಅಂತಂದಾಗ ಎಲ್ರಿಗೂ ಸಹ ಹರ್ಟ್ ಆಗಿದೆ. ಎಲ್ಲರೂ ಸಹ ಅವ್ರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಗಿಲ್ಲಿ ಕೂಡ ಹೋಗಿ ಸಾರಿ ಕೂಡ ಕೇಳಿದ್ದಾನೆ. ಅವ್ನಿಗೆ ಟಾಸ್ಕ್ಗೋಸ್ಕರ ಅವರ ಒಂದು ಡಿಸ್ಟ್ರಾಕ್ಷನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅವ್ನು ಏನೇನೋ ಪ್ರಯತ್ನ ಎಲ್ಲ ಪಟ್ಟ.
ಅವನು ಗೊತ್ತಿತ್ತು ಅಶ್ವಿನಿ ಅವರ ಟ್ರಿಗರ್ ಪಾಯಿಂಟ್ ಯಾವುದು ಅನ್ನೋದು ಗಿಲ್ಲಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೊ ಅವನ ಪ್ರಯತ್ನನ ಅವನು ಪಟ್ಟ, ಅವ್ನಿಗೆ ಹೇಗೆ ಬೇಕೋ ಅವನ ಆಟನ ಆಡ್ದ. ಸೊ ಅದಾದಮೇಲೆ ಟಾಸ್ಕ್ ಆದಮೇಲೆ ಅವನು ಹೋಗಿ ಸಾರಿ ಸಹ ಕೇಳಿದ್ದಾನೆ. ಅಶ್ವಿನಿ ಅವ್ರಿಗೆ ಹೊಡಿತೀನಿ ಅಂತ ಹೇಳಿರೋದಾಗಿತ್ತು, ಎದ್ದೋಗಮು ಅಂತ ಹೇಳಿರೋದಾಗಿರ್ಬೋದು. ಸೊ ಅದೆಲ್ಲ ತಪ್ಪು ಅಂತ ಅವನಿಗೂ ಸಹ ಅನಿಸಿದೆ. ಸೊ ಹೋಗಿ ಔಟ್ ಆಫ್ ದ ಟಾಸ್ಕ್ ಅವ್ನು ಏನು ಮಾಡಬೇಕು ಅದನ್ನು ಮಾಡ್ದ. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರು ಅಂದ್ಕೊಂಡಿದ್ದೇನು ಅಂತಂದರೆ ವೀಕೆಂಡ್ ಎಪಿಸೋಡಲ್ಲಿ ನಾನು ಗಿಲ್ಲಿ ನಟನ ಬಗ್ಗೆ ಒಂದಷ್ಟು ವೀಕೆಂಡ್ ಎಪಿಸೋಡ್ಗೆ ಚರ್ಚೆ ಆಗೋ ರೀತಿ ಗಿಲ್ಲಿ ನಟನ ಬಗ್ಗೆ ಒಂದಷ್ಟು ನೆಗೆಟಿವ್ ಆಗಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಸುದೀಪ್ ಅವ್ರು ಬರ್ತಾರೆ, ಗಿಲ್ಲಿ ನಟನಿಗೆ ಕ್ಲಾಸ್ ತೊಗೋತಾರೆ ಅಂತ ಹೇಳಿ ಆ ಒಂದು ಪರ್ಸ್ಪೆಕ್ಟಿವನ್ನು ಇಟ್ಕೊಂಡು ಇಷ್ಟೆಲ್ಲ ಮಾಡಿದ್ರು ಅಂತ ಅನಿಸುತ್ತೆ. ಬಟ್ ಇವಾಗ ಅದು ಅಶ್ವಿನಿ ಗೌಡ ಅವ್ರಿಗೆ ಉಲ್ಟಾ ಹೊಡಿತಿದೆ. ಸುದೀಪ್ ಅವರು ಬಂದು ವುಮೆನ್ ಕಾರ್ಡ್ ಕ್ಲೇಮ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಹಾಗೆ ಉಪವಾಸ ಸತ್ಯಾಗ್ರಹ ಮಾಡಿರೋದು ಅದೊಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡೋ ರೀತಿ ಕಾಣಿಸ್ತು ಅಂತಲೂ ಸಹ ಹೇಳಿದ್ದಾರೆ. ಯಾಕೆ ಅಂತಂದರೆ ಈ ಅಶ್ವಿನಿ ಗೌಡ ಅವರು ತುಂಬಾ ಸ್ಟ್ರಾಂಗ್ ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ. ಇಲ್ಲೇ ಅಂತಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ಅಂತಲ್ಲ, ಬಿಗ್ ಬಾಸ್ ಮನೆ ಹೊರಗಡೆ ಕೂಡ ಅವ್ರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿರೋಂಥವ್ರೆ. ಸೊ ಇಂಥದ್ದನ್ನೆಲ್ಲ ಸಿಕ್ಕಾಪಟ್ಟೆ ನೋಡಿರ್ತಾರೆ. ಇಷ್ಟೆಲ್ಲ ನೋಡಿರುವಂತಹ ಅಶ್ವಿನಿ ಗೌಡ ಅವರು ಇಷ್ಟು ಒಂದು ಸಣ್ಣ ವಿಚಾರಕ್ಕೆ, ಯಾರೋ ಒಂದು ವ್ಯಕ್ತಿ ಏನು ಅಂದ ಅನ್ನೋಂತಹ ವಿಚಾರಕ್ಕೆ ಅವರು ಇಷ್ಟೊಂದೆಲ್ಲ ದೊಡ್ಡದಾಗಿ ರಿಯಾಕ್ಟ್ ಮಾಡುವಂತಹ ಅವಶ್ಯಕತೆಯೇ ಇರಲಿಲ್ಲ. ಆ್ಯಂಡ್ ಬಿಗ್ ಬಾಸ್ ಅವ್ರನ್ನ ಕರೆದು ಕನ್ಸೆಷನ್ ರೂಮ್ಗೆ ಕರೆಸಿ ಮಾತಾಡೋವರೆಗೂ ಕೂಡ ಅವರು ಈ ಒಂದು ಹೋರಾಟನ ಬಿಟ್ಟಿರಲಿಲ್ಲ. ಆ್ಯಂಡ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಕೂತಿದ್ರಲ್ಲ, ಅಫ್ಕೋರ್ಸ್ ಅವರು ಹೋಗಲೇಬೇಕು ಅಂತ ಕೂತ್ಕೊಂಡಿದ್ದೆ. ಡೋರ್ ಹತ್ರನೇ ಕೂತ್ಕೊಂಡ್ಬಿಡ್ಬೇಕಾಗಿತ್ತು. ಅದನ್ನು ಬಿಟ್ಟು ಬೆಡ್ರೂಮಲ್ಲಿ ಹೋಗಿ ಮಲ್ಕೊಳ್ಳೋದು, ಊಟ ಬಿಟ್ಟಿರೋದು ಇದೆಲ್ಲ ಮಾಡೋಬೋದು. ಜಸ್ಟ್ ಡೋರ್ ಹತ್ರನೇ ಕೂತ್ಕೊಂಡು ನಾನು ಇಲ್ಲಿಂದ ಕದಲೋದಿಲ್ಲ, ನಾನು ಇಲ್ಲೇ ಕೂತಿರ್ತೀನಿ, ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲೇಬೇಕು ಅಂತ ಹೇಳಿ ಕೂತ್ಕೊಂಡಿದ್ದರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯವರೇ ಅವ್ರನ್ನ ಕಳಿಸ್ತಿದ್ರು. ಬಟ್ ಅದೆಲ್ಲನೂ ಸಹ ಅಶ್ವಿನಿ ಗೌಡ ಅವರು ಮಾಡಿಲ್ಲ. ಅವ್ರಿಗೆ ಜಸ್ಟ್ ಒಂದು ಕಂಟೆಂಟ್ ಅನ್ನೋದು ಬೇಕಾಗಿತ್ತು ಅಂತ ಹೇಳಿ ಇಷ್ಟೆಲ್ಲ ಡ್ರಾಮಾಸ್ಗಳನ್ನ ವಾರ ಪೂರ್ತಿ ಕ್ರಿಯೇಟ್ ಮಾಡಿದ್ರು. ಸೊ ಇದೆಲ್ಲವೂ ಸಹ ಎವಿಡೆಂಟಾಗಿ ಗೊತ್ತಾಗ್ತಿತ್ತು. ಲೈಕ್ ಅಶ್ವಿನಿ ಅವರು ಒಂದು ಫುಟೇಜ್ಗೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳಿ ಎವಿಡೆಂಟಾಗಿ ಗೊತ್ತಾಗ್ತಿತ್ತು ಎಲ್ರಿಗೂ ಸಹ. ಸೊ ಅದಕ್ಕೋಸ್ಕರ ಕಿಚ್ಚ ಸುದೀಪ್ ಅವರು ಸಹ ನೋಡಿ ಫ್ರಸ್ಟ್ರೇಟ್ ಆಗೋಗಿದ್ದಾರೆ ಅಂತ ಅನಿಸುತ್ತೆ ಈ ಅಮ್ಮನ ಡ್ರಾಮಾನ. ಅದಕ್ಕೋಸ್ಕರನೇ ಸಿಕ್ಕಾಪಟ್ಟೆ ಕ್ಲಾಸ್ ತೊಗೊಂಡಿದ್ದಾರೆ. ಆ್ಯಂಡ್ ಎಲ್ಲ ವಿಚಾರದ ಬಗ್ಗೆ ಇವತ್ತು ಮಾತಾಡೇ ಆಡ್ತೀನಿ. ಆ್ಯಂಡ್ ಎಲ್ಲದ್ರ ಬಗ್ಗೆ ಕೂಡ ಮುಖಕ್ಕೆ ಹೊಡೆದಂಗೆ ಹೇಳ್ತೀನಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವ್ರು ಹೇಳಿರೋದನ್ನ ಕೇಳ್ತಿದ್ರೆ ಲೈಕ್ ನಿಜಕ್ಕೂ ಇವತ್ತು ಬೇಗ 9 ಗಂಟೆ ಆಗಲಿ ಅಂತ ಅನ್ನಿಸ್ತಿದೆ. ಟೈಮ್ ಬೇಗ ಫಾಸ್ಟಾಗಿ ಹೋಗಲಿ, ಹೇಗೆ ಉಗಿತಾರೆ ಅಂತ ನೋಡಬೇಕು. ಆ್ಯಂಡ್ ಉಗಿದ್ಮೇಲೆ ಅಯ್ಯಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ. ಆ್ಯಂಡ್ ಇನ್ನು ಅಶ್ವಿನಿ ಗೌಡ ಅವ್ರು ಈ ರೀತಿ ಮಾಡಿರೋದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಅವರು ಜಸ್ಟ್ ಈ ವುಮೆನ್ ಕಾರ್ಡನ್ನು ಇಟ್ಕೊಂಡು ಆ್ಯಂಡ್ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಜಸ್ಟ್ ಒಂದು ಕ್ಯಾಮ್ರಾ ಫುಟೇಜ್ಗೋಸ್ಕರ ಇದೆಲ್ಲ ಮಾಡಿದ್ದಾರೆ ಅಂತ ಅನಿಸುತ್ತಾ? ಅಥವಾ ನಿಜವಾಗ್ಲೂ ಸಹ ಮನಸ್ಸಿಗೆ ಹರ್ಟ್ ಆಗಿ ಏನು ಅಂತ ಹೇಳಿ ಹರ್ಟ್ ಆಗಿ, ರಘು ಅವ್ರು ಏನು ಅಂದರು ಅಂತ ಹೇಳಿ ಹರ್ಟ್ ಆಗಿ ಅವರು ಉಪವಾಸ ಸತ್ಯಾಗ್ರಹ ಮಾಡಿದ್ರಾ ಅಂತೆಲ್ಲ ನಿಮ್ಗೆ ಅನಿಸುತ್ತೆ? ನಿಜಕ್ಕೂ ಹರ್ಟ್ ಆಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ? ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಸುದೀಪ್ ಅವರ ಲುಕ್ ಬಗ್ಗೆ ಮಾತಾಡ್ತಿದ್ರೆ, ಎಸ್ ಆಫ್ಕೋರ್ಸ್ ದ ಬೆಸ್ಟ್ ಹೀರೋ ಅಂತಹ ಔಟ್ಫಿಟ್ ನಾವು ಯಾವ ಒಂದು ಹೀರೋಗೆ ಹಾಕಿದ್ರೂ ಸಹ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಹ ಸಾಧ್ಯ ಇಲ್ಲ. ಬಟ್ ನಮ್ಮ ಸುದೀಪ್ ಅವ್ರಿಗೆ ಯಾವುದೇ ಒಂದು ಔಟ್ಫಿಟ್ ಕೊಟ್ಟರು ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಆಲ್ವೇಸ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಸುದೀಪ್ ಅವರು. ಸೊ ಅಶ್ವಿನಿ ಗೌಡ ಅವರ ಒಂದು ಈ ವರ್ತನೆ ಬಗ್ಗೆ ನಿಮಗೆ ಅನಿಸ್ತಿದೆ? ಆ್ಯಂಡ್ ಅಶ್ವಿನಿ ಗೌಡ ಅವರಿಗೆ ಸುದೀಪ್ ಅವರು ಕ್ಲಾಸ್ ತೊಗೊಳೋದನ್ನು ನೋಡೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಟೇಕ್ ಕೇರ್. ಬಾಯ್.